ಅಕ್ಕಿ ಇಟ್ಕೊಂಡಿದ್ದೆ. ನಾನು ಸ್ವಲ್ಪ ಸಿಂಪಲ್ಲಾಗಿ డెకరేషన్ ಮಾಡ್ಕೊಂಡ ಗೋಡೆ ಅಂತ ಹೇಳಿ ಹಾಯ್ ಹಾಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಪರ್ದಿನಿ ಸ್ಪೆಷಲ್. ನಾನು ಲಕ್ಷ್ಮಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಬಂದುಬಿಟ್ಟು ಇದು ಗುರುವಾರದ್ದು ಮತ್ತು ಶುಕ್ರವಾರದ ಬ್ಲಾಗ್ ಆಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಹಂಗೆ ಡೆಕೋರೇಷನ್ ಎಲ್ಲ ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ. ಬನ್ನಿ. ಇದು ಗುರುವಾರ ಮಧ್ಯಾಹ್ನ ಒಂದು 11:30-12 ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ಡೆಕೋರೇಷನ್ ಎಲ್ಲ ಮಾಡ್ಕೊಂಡು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಹೇಳಿ ಇವಾಗ ಡೆಕೋರೇಷನ್ಗೆ ಅಂತೇಳಿ ನಾನೊಂದು ಸ್ಟ್ರಿಂಗ್ ನೋಡಿ, ಇದು ಎಲ್ಲ ಕಡೆ ಅಂಗಡಿಗಳಲ್ಲಿ ಸಿಗುತ್ತೆ. ಈ ಥರ ಸ್ಟ್ರಿಂಗ್ ತೊಗೊಂಡಿದ್ದೀನಿ. ಹಂಗೆ ಒಂದು 3 ಮೊಳೆಯನ್ನು ತೊಗೊಂಡಿದ್ದೀನಿ. ಏಕೆಂದರೆ ಸ್ಟ್ರಿಂಗಿಗೆ ಹೊಡೆಯೋಣ ಗೋಡೆಗೆ ಅಂತ ಹೇಳಿಬಿಟ್ಟು. ನಾನು ಮುಂಚಿತವಾಗೇ ನಮ್ಮ ಮನೆಗೆ ಲಾಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ್ನಲ್ಲ, ಕ್ಲೀನ್ ಮಾಡೋದು ಅಂದರೆ ಅದು ಗೆದ್ಲೆ ಒಳಕ್ಕೆಲ್ಲ ಮೆಡಿಸಿನ್ ಹಾಕೋಕ್ಕೆ ಬಂದಿದ್ರಲ್ಲ, ಅವ್ರ ಹತ್ರ ಸ್ವಲ್ಪ ಇದು ಮಾಡಿಸಿದೆ ಗ್ರಿಲ್ಲಿಂಗ್ ಮಿಷಿನಲ್ಲಿ. ಹಾಗಾಗಿ ಬೇಗನೆ ಅದನ್ನು ಹಾಕ್ಬಿಟ್ಟು ಅದ್ರ ಮೇಲೆ ಒಂದು ಗ್ರೀನ್ ಕಲರ್ ಬಾರ್ಡರ್ ಸೀರೆಯನ್ನು ಹಾಕಿದ್ದೀನಿ. ಅದ್ರ ಮೇಲೆ ಒಂದು ಮೆರೂನ್ ರೆಡ್ ಪ್ಲೈನ್ ಸೀರೆಯನ್ನು ಹಾಕ್ಬಿಟ್ಟು ಅದನ್ನು ನೀಟಾಗಿ ಫ್ರಿಲ್ಸ್ ಥರ ಬಿಡಿಸ್ಕೊಂಡಿದ್ದೀನಿ. ನೋಡಿ, ನಾನು ಸ್ವಪ್ನ ಕೂಡ ಇಬ್ಬರು ಸೇರಿ ಡೆಕೋರೇಷನ್ ಮಾಡಿದ್ದು. ಅದನ್ನು ಫ್ರಿಲ್ಸ್ ಎಲ್ಲ ಹಾಕ್ಬಿಟ್ಟು ಅದನ್ನು ಒಂದು ಹೆಲ್ಪಿಂಗ್ ಪಿನ್ನಿನ ಸಹಾಯದಿಂದ ಪಿನ್ ಮಾಡಿದ್ದೀನಿ. ಪಿನ್ ಮಾಡಿಬಿಟ್ಟು ಹಂಗೆ ಡಬಲ್ ಸೈಡ್ ಗಮ್ಮು ಟೇಪನ್ನು ಉಪಯೋಗಿಸಿದ್ದೀನಿ. ನಾನು ಇಲ್ಲಿ ಉಪಯೋಗಿಸ್ಬಿಟ್ಟು ಇವಾಗ ಇದಕ್ಕೆ ಪ್ಲಾಸ್ಟಿಕ್ ಚೆಂಡು ಹೂವು ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಮಾಮೂಲಿ ರಿಯಲ್ ಡೆಕೋರೇಷನ್ ಹೂವು ಮಾಡ್ಕೋಬೇಕಂದ್ರೆ ನಾವು ಸ್ಟ್ಯಾಂಡ್ ಉಪಯೋಗಿಸ್ಬೇಕಾಗುತ್ತೆ. ಅದು ತುಂಬ ವೆಯ್ಟ್ ಇರುತ್ತಲ್ಲ, ತೂಕ ಇರೋದ್ರಿಂದ ಬಿದ್ದೋಗ್ಬಿಡುತ್ತೆ ಅಂತ ಹೇಳಿ ನಾನು ಇಲ್ಲಿ ಡೆಕೋರೇಷನ್ ಫ್ಲವರ್ಸನ್ನು ಉಪಯೋಗಿಸ್ತಾ ಇದ್ದೀನಿ. ಡೆಕೋರೇಷನ್ಗೆ ಚೆಂಡು ಹೂವು ಸಿಗುತ್ತಲ್ಲ ಪ್ಲಾಸ್ಟಿಕ್ದು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಒಂದು ಹೇರ್ ಬ್ಯಾಂಡನ್ನು ಉಪಯೋಗಿಸಿದ್ದೀನಿ. ನೋಡಿ, ಒಂದು ಹೇರ್ ಬ್ಯಾಂಡನ್ನು ಸೇರಿಸ್ಕೊಂಡು ಅದ್ರ ಸಹಾಯದಿಂದ ನಾನು ಈ ಥರ ಚೆಂಡು ಹೂವಿನ ಡೆಕೋರೇಷನ್ ಮಾಡ್ಕೊಂಡಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೋಬೋದು. ಬಟ್ ನನಗಂತೂ ಒಂದು 2 ಅವರ್ ಟೈಮ್ ತೊಗೊಂಡೆ ನಾನು. ಏಕೆಂದರೆ ನನಗೆ ಗೋಡೆಗೆ ಸ್ವಲ್ಪ ಡಬಲ್ ಸೈಡ್ ಗಮ್ಮು ಅಂಟ್ಕೊತಾ ಇರಲಿಲ್ಲ, ಹಂಗಾಗಿ ಸ್ವಲ್ಪ ಕಷ್ಟ ಆಗೋಯಿತು ಅಷ್ಟೇ. ಇನ್ನು ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ನಾನು ಲೈಟಿಂಗ್ಸ್ ಆನ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವಪ್ನ ಅಂತೂ ತುಂಬಾ ಹೆಲ್ಪ್ ಮಾಡಿದ್ಲು. ಅವಳಂತೂ ನೋಡಿ ನನ್ನಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ ಅಂತ ಹೇಳಿ ಫುಲ್ ಅವಳೇ ಅಪ್ರಿಷಿಯೇಟ್ ಮಾಡ್ಕೊತಾ ಇದ್ಲು. ಫೈನಲಿ ಡೆಕೋರೇಷನ್ ಈ ಥರ ಬಂತು. ನೋಡ್ತಾ ಇರ್ಬೋದು ನಾವು. ತುಂಬಾ ಈಸಿಯಾಗಿ ಮನೆಯಲ್ಲಿರುವ ಸಾಮಗ್ರಿಗಳಲ್ಲೇ ಡೆಕೋರೇಷನ್ ಮಾಡ್ಕೋಬೋದು ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಇನ್ನು ಡೆಕೋರೇಷನ್ ಎಲ್ಲ ಮುಗಿಸ್ಕೊಳ್ಳೋಷ್ಟಿಗೆ ಗೋಡೆ ಡೆಕೋರೇಷನು 2-2:30 ಆಗೋಯಿತು. ಇನ್ನು ಹಾಗೆ ಬೇಗ ಸೀರೆ ಬಿಡಿಸ್ಬಿಡೋಣ, ಇದೊಂದು ದೊಡ್ಡ ಟಾಸ್ಕ್ ಆಗಿಬಿಡುತ್ತೆ ನನಗೆ ಪ್ರತಿ ಇಯರೂ. ಹಾಗಾಗಿ ಸ್ವಲ್ಪ ಸೀರೆ ಕೂಡ ಬೇಗ ಅದು ಕೂತ್ಕೊಳ್ಳಲ್ಲ, ಬಾರ್ಡರು ಎಲ್ಲ ಹಿಂಸೆ ಅನಿಸ್ಬಿಡುತ್ತೆ ಅಂತ ಹೇಳಿ 2:30ಗೆ ಸ್ಟಾರ್ಟ್ ಮಾಡಿದೆ ನಾನು ಸೀರೆ ಉಡಿಸೋದಕ್ಕೆ. ಪ್ರತಿ ಇಯರು ನಮ್ಮ ಮನೆಗೆ ಬೆಂಗಳೂರಲ್ಲಿದ್ದಾಗ ನಮಗೆ ಅರ್ಚಕರು ಬರೋರು, ಕಾರ್ತಿಕ್ ಸ್ವಾಮಿ ಅಂತ, ಅವರು ಚೆನ್ನಾಗಿ ಉಡಿಸ್ಕೊಡೋರು, ಪೂಜೆ ಮಾಡೋರು. ಬಟ್ ಇವಾಗ 2 ವರ್ಷದಿಂದ ನಾನೇ ಉಡಿಸ್ತೀನಿ. ಇನ್ನು ನೋಡಿ, ಈ ಥರ ಒಂದು 2 ಮೊಳೆ ಸೆರಗನ್ನು ನಾನು ನೀಟಾಗಿ ನೆರಿಗೆಯನ್ನು ಬಿಡಿಸಿ ಸೈಡ್ಗೆ ಇಕ್ಕಿದ್ದೀನಿ. ನಾವು ಯಾವ ಥರ ಪಿನ್ ಮಾಡ್ಕೊತೀವಲ್ಲ ಅದೇ ಥರ ನೀಟಾಗಿ ಪಿನ್ ಮಾಡಿ ಸೈಡ್ಗೆ ಇಕ್ಬಿಟ್ಟಿದ್ದೀನಿ. ಇಕ್ಬಿಟ್ಟು ಇನ್ನು ನೀಟಾಗಿ ಸೀರೆ ಪೂರ್ತಿ ನೆರಿಗೆ ಬಿಡಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ನನ್ನ 5 ಬೆರಳು ಏನಿದೆಯೋ ಆ ಮೆಜರ್ಮೆಂಟಲ್ಲಿ ತೊಗೊಂಡ್ಬಿಟ್ಟು ನಿಧಾನಕ್ಕೆ ಫೋಲ್ಡಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏಕೆಂದರೆ ನಿಧಾನಕ್ಕೆ ಮಾಡಿಲ್ಲ ಅಂದರೆ ಒಂದು ಕಡೆ ಮೇಲೆ ಒಂದು ಕಡೆ ಕೆಳಗಡೆ ಬಂದುಬಿಡುತ್ತೆ ನೆರಿಗೆಗಳು. ಫ್ರಿಲ್ಸು ಅಷ್ಟೊಂದು ಚೆನ್ನಾಗಿ ಕಾಣೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಟೈಮ್ ತೊಗೊಂಡು ನಿಧಾನಕ್ಕೆ ಮಾಡಿದೆ. ಫ್ರಿಲ್ಸ್ ಎಲ್ಲ ನಿಧಾನಕ್ಕೆ ಬಿಡಿಸ್ಕೊಂಡೆ. ನೋಡ್ತಾ ಇರ್ಬೋದು ನೀವು. ತುಂಬಾ ಸ್ವಲ್ಪ ಟೈಮ್ ತಗೊಂಡು ಪೇಷನ್ಸಿಂದ ನೆರಿಗೆ ಒಂದು ಬಿಡಿಸ್ಕೊಂಡ್ಬಿಟ್ರೆ ವರಮಹಾಲಕ್ಷ್ಮಿ ದೇವಿಗೆ ಸೀರೆ ಉಡಿಸೋದು ತುಂಬಾ ಈಸಿ. ನಾನು ನೆರಿಗೆ ಎಲ್ಲ ಬಿಡಿಸ್ಬಿಟ್ಟು ಹಾಗೆ ಟೀಪಾಯಿ ತೊಗೊಂಡು ಟೀಪಾಯಿ ಮೇಲೆ ಒಂದು ಸ್ಟ್ಯಾಂಡನ್ನು ಇಕ್ಕಿದ್ದೀನಿ. ಅದರ ಮೇಲೆ ಒಂದು ತಟ್ಟೆಯಲ್ಲಿ, ಅಂದರೆ ನಾವು ಕಳಶನ ಹಂಗೆ ಕೂರಿಸ್ಬಾರ್ದಲ್ವ, ಅಕ್ಕಿ ಹಾಕಿ ಕೂರಿಸ್ತೀವಲ್ಲ, ಹಂಗಾಗಿ ನಾನೊಂದು ಪ್ಲೇಟಲ್ಲಿ ಅಕ್ಕಿಯನ್ನು ಸೇರಿಸ್ಕೊಂಡಿದ್ದೀನಿ. ನೀವು ಪ್ಲೇಟ್ ಬದಲಾಗಿ ಬಾಳೆ ಎಲೆ ಕೂಡ ಉಪಯೋಗಿಸ್ಬೋದು. ಇನ್ನು ಅದ್ರ ಮೇಲೆ ಒಂದು ಬಾಕ್ಸ್ಗೆ ಅಕ್ಕಿ ತುಂಬಿಸ್ಬಿಟ್ಟು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಇವಾಗ ಬಾಕ್ಸ್ಗೆ ಅಕ್ಕಿ ತುಂಬಿಸ್ಬಿಟ್ಟು ಅದನ್ನು ಕೂಡ ತಟ್ಟೆ ಮೇಲೆ ಇಕ್ಕಿದ್ದೀನಿ. ಅಂದರೆ ಪ್ಲೇಟಲ್ಲಿ ಅಕ್ಕಿ ಹಾಕ್ಬಿಟ್ಟು ಇಕ್ಕಿದ್ದೀನಲ್ಲ ಅದರ ಮೇಲೆ ಒಂದು ಬಾಕ್ಸನ್ನು ಉಪಯೋಗಿಸ್ತೀನಿ. ನೀವು ಬಾಕ್ಸ್ ಬದಲಾಗಿ ಬಿನ್ಗೆ ಕೂಡ ಸೇರಿಸ್ಕೋಬೋದು. ನೋಡಿ, ಇವಾಗ ಮೊದಲಿಗೆ ಸೆರಗು ಹಾಕ್ಕೊಬಿಡೋಣ. ಸೆರಗು ನಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಬಿಟ್ಕೊಬೇಡ. ನಾನು ಆಲ್ರೆಡಿ ನಾವು ಯಾವ ಥರ ಸೀರೆ ಉಡ್ಸ್ಕೊತೀವೋ ಅದೇ ಥರನೇ ಸೆರಗು ಒಂದು ರೌಂಡ್ ಬಿಟ್ಕೊಂಡ್ಬಿಟ್ಟು ಇವಾಗ ಬಾಕ್ಸಿಗೆ ಡಬಲ್ ಸೈಡ್ ಗಮ್ಮನ್ನು ಅಂಟಿಸ್ಕೊಂಡಿದ್ದೀನಿ. ಒಂದು 4 ಕಡೆ ಡಬಲ್ ಸೈಡ್ ಗಮ್ ಅಂಟಿಸ್ಕೊಂಡ್ಬಿಟ್ರೆ ಟೈಟಾಗಿ ಕೂತ್ಕೊಳ್ಳುತ್ತೆ ಅಂತ ಹೇಳಿ ಡಬಲ್ ಸೈಡ್ ಗಮ್ಮನ್ನು ಅಂಟಿಸ್ಕೊಂಡ್ಬಿಟ್ಟು ಇವಾಗ ಸೀರೆ ಕರೆಕ್ಟಾಗಿ ಸಮಭಾಗವಾಗಿ ತೊಗೊಂಡ್ಬಿಟ್ಟು ಇವಾಗ ಅದಕ್ಕೆ ಒಂದು ದಾರವನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ದಾರ ಏರಿಸ್ಕೊಂಡು ನೀಟಾಗಿ ಸೊಂಟಕ್ಕೆ ಕಟ್ತಾಯಿದ್ದೀನಿ. ಅಂದರೆ ಕೆಳಗಡೆ ಡಬ್ಬ ಏನಿದೆಯಲ್ಲ ಬಾಕ್ಸು, ಆ ಬಾಕ್ಸ್ಗೆ ಟೈಟಾಗಿ ಕಟ್ಕೊಂಡಿದ್ದೀನಿ. ಅದನ್ನು ಕಟ್ಬಿಟ್ಟು ಇವಾಗ ಸೆರಗನ್ನು ಹಾಕ್ಕೊಬೇಡ. ಬಾಕ್ಸ್ಗೆ ಸೀರೆಯನ್ನು ಟೈಯಿಂದ ಕಟ್ಕೊಂಡ್ಬಿಟ್ರೆ ಮುಗೀತು.
ಇನ್ನು ಅದನ್ನು ಬಿಟ್ಬಿಟ್ಟು ಇವಾಗ ನೀಟಾಗಿ ಪಿನ್ ಮಾಡ್ಕೊಬಿಡೋಣ ದೇವರಿಗೆ. ನಾನು ಸಿಂಪಲ್ಲಾಗಿ ನಾವು ಯಾವ ಥರ ಸೀರೆ ಉಡ್ಸ್ಕೊತೀವೋ ಅದೇ ಥರ ಸೀರೆ ಉಡ್ಸೋಣ ಅನ್ನೋದು ನನಗೆ ಆಸೆ ಇತ್ತು ದೇವರಿಗೆ. ಹಾಗಾಗಿ ಅದೇ ಥರನೇ ಸೀರೆ ಉಡಿಸ್ತಾ ಇದ್ದೀನಿ. ನೋಡಿ ಕರೆಕ್ಟಾಗಿ ಪಿನ್ ಮಾಡ್ಕೊಂಬಿಟ್ಟಿದ್ದೀನಿ. ಪಿನ್ ಮಾಡಿಕೊಂಡು ಇನ್ನು ನೀಟಾಗಿ ನಾವು ಯಾವ ಥರ ಫ್ರಿಲ್ಸ್ ಎಲ್ಲ ನಾವು ಹಾಕ್ಕೊತೀವಲ್ಲ ಸೆರಗೆಲ್ಲ, ಅದೇ ಥರ ಫ್ರಿಲ್ಸ್ ಎಲ್ಲ ಸೆಟ್ ಮಾಡ್ತಾಯಿದ್ದೀನಿ. ನೋಡಿ ತುಂಬಾ ಈಸಿಯಾಗಿ ಉಡಿಸ್ಬಿಡ್ಬೋದು. ನಾನಂತೂ ಒಂದು 1 ಅವರ್ ನನಗೆ ಫ್ರಿಲ್ಸ್ ಬಿಡಿಸ್ಕೊಳ್ಳೋದಕ್ಕೆ, ನೆರಿಗೆ ಬಿಡಿಸ್ಕೊಳ್ಳೋಕ್ಕೆ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಟೈಮ್ ತೊಗೊಂಡೆ. ಆದರೆ ಇದು ಒಂದು ಅರ್ಧ ಗಂಟೆಯಲ್ಲಿ ಫಿನಿಷ್ ಮಾಡಿಬಿಟ್ಟೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂತು ಅಂತ. ನೆರಿಗೆ ಎಲ್ಲ ನೀಟಾಗಿ ಕೂರಿಸಿದ್ದೀನಿ. ಕ್ಲೀನಾಗಿ ಬಂದಮೇಲೆ ಇನ್ನು ಒಂದು ದಾರದ ಸಹಾಯದಿಂದ ದಾರ ಕಟ್ಟಿದ್ದೀನಿ. ಇವಾಗ ದಾರ ಕಟ್ಬಿಟ್ಟು ಇನ್ನು ಕೆಳಗಡೆ ನೆರಿಗೆ ಏನಿದೆಯಲ್ಲ, ಈ ನೆರಿಗೆಗೆ ಕ್ಲಿಪ್ಸ್ ಎಲ್ಲ ತೆಗೆದುಬಿಟ್ಟು ಇವಾಗ ಫ್ರಿಲ್ಸ್ ನೀಟಾಗಿ ಸೆಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ನಾವಿವಾಗ ಫ್ರಿಲ್ಸ್ ಸ್ವಲ್ಪ ಟೈಮ್ ತಗೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿದ್ರೆ ಅಂತೂ ಸಖತ್ತಾಗಿ ಕಾಣಿಸುತ್ತೆ ದೇವರು. ಹಾಗೆ ಅಮ್ಮನವ್ರಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ, ಅಲಂಕಾರ ಕೂಡ ತುಂಬ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾವು ಈ ಥರ ಫ್ರಿಲ್ಸ್ ಒಂದು ನೀಟಾಗಿ ಸೆಟ್ ಮಾಡ್ಕೊಂಬಿಟ್ರೆ ಮುಗೀತು. ನೋಡ್ತಾ ಇರ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಎಳೆದು ನೀಟಾಗಿ ಒಳ್ಳೆ ಐರನ್ ಮಾಡಿದಾಗೆ ನಾನು ಕೂರಿಸ್ತಾ ಇದ್ದೀನಿ. ನಿಮಗೆ ಒಂದು ವೇಳೆ ಟೈಮ್ ಇತ್ತು ಅಂದರೆ ನೀವು ಸೀರೆ ಉಡಿಸ್ಬೇಕಂದ್ರೆ ನೀವು ನೆರಿಗೆ ಆಗಿ ಐರನ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿ ಕೂತ್ಕೊಳ್ಳುತ್ತೆ. ನಾನೇನು ಐರನ್ ಮಾಡಿಲ್ಲ. ನೋಡಿ ಅಷ್ಟೇ, ನಾನು ನೀಟಾಗೆ ಫಿನಿಶಿಂಗ್ ಮಾಡಿದ್ದೀನಿ. ನೋಡಿ ಇಲ್ಲಿ ಫ್ರಿಲ್ಸಲ್ಲಿ ಎಷ್ಟು ನೀಟಾಗಿ ಕೂತ್ಕೊಂಡಿದೆ ಅಂತ. ಇನ್ನು ಸೆರಗನ್ನು ತೊಗೊಂಡು ಕೈ ಮೇಲೆಯಿಂದ ಸೇರಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಇನ್ನು ನೋಡಿದ್ರಲ್ಲ ಫೈನಲ್ ಫಿನಿಶಿಂಗ್ ಇಷ್ಟು ಚೆನ್ನಾಗಿ ಬಂದಿದೆ. ಇನ್ನು ಕಾಲನ್ನು ಫಿಕ್ಸ್ ಮಾಡಬೇಕು. ಕಾಲನ್ನು ಫಿಕ್ಸ್ ಮಾಡಬೇಕು. ಹಂಗೆ ನಾನು ಬ್ಲೌಸ್ ಪೀಸ್ ಇಲ್ಲಿ ಬಿಂದಿಗೆಗೆ ಒಂದು ಬ್ಲೌಸ್ ಪೀಸನ್ನು ಉಪಯೋಗಿಸಿದ್ದೀನಿ, ಬೇರೆ ಬ್ಲೌಸ್ ಪೀಸು. ನಾನಿವಾಗ ಸೀರೆಗೆ ಬಂದಿರುವಂಥ ಬ್ಲೌಸ್ ಪೀಸ್ ಮುಂಚಿತವಾಗಿ ಕಟ್ ಮಾಡಿಸಿ ಸೈಡಿಗೆ ತೊಗೊಂಡಿದ್ದೆ. ಇನ್ನು ಕಾಲುಗಳು ಕೂಡ ಅಷ್ಟೇ ನನಗೆ ಮೆಜರ್ಮೆಂಟ್ನ ಹಿಡ್ಕೊಂಡು ನಾನು ಕಟ್ಟಿದ್ದೀನಿ. ಅಂದರೆ ಮುಡ್ಚ್ಕೊಂಡ್ಬಿಟ್ಟು ದಾರ ತೊಗೊಂಡು ಕಟ್ಟಿದ್ದೀನಿ. ಒಂದು ಕಡೆ ಒಂದು ಕಾಲು, ಇನ್ನೊಂದು ಕಾಲಿಗೆ ಎರಡು ಕಡೆ ಕಟ್ಟಿದ್ದೀನಿ. ನೋಡಿ ಮಾಮೂಲಿ ಪಾದ ಹತ್ರದಿಂದ ತೊಡೆ ಭಾಗಕ್ಕೆ ಒಂದು ದಾರದಲ್ಲಿ ಕಟ್ಟಿದ್ದೀನಿ. ಹಂಗೆ ಮೊಣಗಾಲ ಕುತ್ಕೊಂಡಾಗ ನಮಗೆ ಕಾಲು ಯಾವ ಥರ ಬರುತ್ತೋ ಅದೇ ಥರ ಒಂದು ಕಡೆ ದಾರ ತಗೊಂಡು ಕಟ್ಟಿದ್ದೀನಿ. ಈ ಥರ ಯಾಕಪ್ಪ ಅಂದರೆ ನಾನು ಮಾಮೂಲಿ ಇವಾಗ ಅಜ್ಜಿದಿರೆಲ್ಲ ಕೂತ್ಕೊತಾರಲ್ಲ ಆ ಥರ ಒಂದು ಕಾಲು ಕೆಳಗಡೆಗೆ ಮಡ್ಚ್ಕೊಂಡು ಇನ್ನೊಂದು ಕಾಲು ಮೇಲೆಗಡೆಯಿಂದ ಬಿಟ್ಕೊಂಡು ಕೂತ್ಕೊಂಡಿರೋ ಥರ, ಅಂದರೆ ಕಾಲು ಕೆಳಗಡೆಗೆ ಬರ್ದಂಗೆ ನೋಡ್ತಾ ಇರ್ಬೋದು. ಇವಾಗ ಆ ಥರ ಫಿಕ್ಸ್ ಮಾಡಿಬಿಟ್ಟು ನೀಟಾಗಿ ಬ್ಲೌಸ್ ಪೀಸ್ ತೊಗೊಂಡು ಸುತ್ಕೊಂಡಿದ್ದೀನಿ. ಬಾರ್ಡರ್ ಕಾಲಿಗೆ ಸುತ್ಕೊಂಡ್ಬಿಟ್ಟು ಒಂದು ಗುಂಡು ಪಿನ್ ಸಹಾಯದಿಂದ ಪಿನ್ ಮಾಡ್ತಾಯಿದ್ದೀನಿ. ಆದಷ್ಟು ಗುಂಡು ಪಿನ್ ಉಪಯೋಗಿಸಿದ್ರೆ ಈಸಿ ಆಗುತ್ತೆ ಅಷ್ಟೇ. ಈ ಕಡೆ ಕಾಲಿಗೆ ನೀಟಾಗಿ ಸುತ್ತಬಿಟ್ಟು ಇನ್ನು ಈ ಕಡೆ ಕಾಲು ಬಂದಿದೆಯಲ್ಲ ಇದಕ್ಕೂ ಕೂಡ ಅದೇ ಥರನೇ ಸೇಮ್ ಬಾರ್ಡರನ್ನು ತೊಗೊಂಡು ಸುತ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಸುತ್ಕೊಂಡ್ಬಿಟ್ಟು ಇನ್ನೊಂದು ರೌಂಡ್ ಬಾರ್ಡರ್ ಸುತ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇನ್ನೂ ಒಂದು ರೌಂಡ್ ಈ ಥರ ಸುತ್ಕೊತಾ ಇದ್ದೀನಿ. ಆದರೆ ಸುತ್ತೋವಾಗ ಸ್ವಲ್ಪ ದಾರ ಎಳ್ಕೊಂಬಿಡಿ. ಕಾಲಿಗೆ ಕಟ್ಟಿರ್ತೀವಲ್ಲ ಆ ದಾರ ಎಳ್ಕೊಬೇಕಾಗುತ್ತೆ. ಎಳ್ಕೊಂಡು ನೀಟಾಗಿ ಬಾರ್ಡರನ್ನು ತೊಗೊಂಡ್ಬಿಟ್ಟು ಇದಕ್ಕೂ ಕೂಡ ಗುಂಡು ಪಿನ್ ಸಹಾಯದಿಂದ ನೀವು ಪಿನ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಮ್ಮನವರು. ಹಾಗಾಗಿ ನೋಡಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ. ಇಷ್ಟೇ, ತುಂಬಾ ಈಸಿಯಾಗಿ ಸೀರೆ ಉಡಿಸುವ ಮೆಥಡನ್ನು ತೋರಿಸ್ತಾ ಇದ್ದೀನಿ, ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವಾಗ ಕಟ್ಟಿರೋ ದಾರ ಇತ್ತಲ್ಲ ಆ ದಾರ ನಿಮಗೆ ಕಾಣಿಸ್ತಾ ಇರ್ಬೋದು. ಇವಾಗ ಈ ದಾರದ ಒಳಗಡೆ ನಾವು ಇನ್ನೊಂದು ಕಾಲು ಇದೆಯಲ್ಲ ಅದನ್ನು ಕೂಡ ಸೇರಿಸ್ಕೋಬೇಕಾಗುತ್ತೆ. ಏಕೆಂದರೆ ಈ ಥರ ಸೇರಿಸ್ಕೊಳ್ಳೋದ್ರಿಂದ ಕಾಲು ಜಾರಿ ಬಿದ್ದೋಗಲ್ಲ, ಮತ್ತು ನಾವು ದೇವಿನ ಇಳಿಸೋ ತನಕ ಸೇಮ್ ಇದೇ ಪೊಸಿಷನಲ್ಲೇ ಕೂತ್ಕೊಂಡಿರುತ್ತೆ. ಹಾಗಾಗಿ ನಾನು ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಇದನ್ನು ಇನ್ನು ಸ್ವಲ್ಪ ಕಾಲು ಹಿಂದೆಗಡೆಗೆ ಹೋಗಬೇಕು, ಈ ಕಾಲು ಮುಂದೆಗಡೆ ಬರಬೇಕು, ಆ ಥರ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಆ ಥರ ಕೂರಿಸ್ಬೇಕು ಅಂದ್ಕೊಂಡಿದ್ದೆ. ಇನ್ನು ಅದೇ ಥರನೇ ಬಂತು, ನೋಡ್ತಾ ಇರ್ಬೋದು ನೀವು. ಅಷ್ಟೇ, ಫೈನಲ್ ಟಚ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ನಾನು ಅವಾಗೆ ಡಾಬ್ ಕಟ್ಟೋದು ಮರ್ತೋಗ್ಬಿಟ್ಟಿದ್ದೀನಿ, ಹಾಗಾಗಿ ದಾರ ಕಟ್ಬಿಟ್ಬಿಟ್ಟಿದ್ದೆ. ಇವಾಗ ಸ್ವಲ್ಪ ನಿಧಾನವಾಗಿ ಡಾಬನ್ನು ಕಟ್ತಾಯಿದ್ದೀನಿ. ನೋಡ್ಬೋದು ನೀವು, ಶೇಪೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಅಷ್ಟು ಹೈಲೈಟಾಗಿ ತುಂಬಾ ಸಖತ್ತಾಗಿ ಕಾಣಿಸ್ತಾ ಇತ್ತು. ಇನ್ನು ಸೀರೆಯನ್ನು ಉಡಿಸ್ಬಿಟ್ಟು ಒಡವೆ ಎಲ್ಲ ಏರಿಸ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಮ್ಮನವರು ಅಂತ. ಒಡವೆ ಎಲ್ಲ ಹಾಕಿ ನಾನು ಹಂಗೆ ಕಾಲ್ಗೆಜ್ಜೆ ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಮುಗಿಸೋಷ್ಟೊತ್ತಿಗೆ ನನಗೆ ಆಲ್ಮೋಸ್ಟು ಗೋಡೆ ಡೆಕೋರೇಷನ್ನು, ಸೀರೆ ಉಡಿಸಿ ದೇವಿಗೆ ಒಡವೆ ಎಲ್ಲ ಏರಿಸೋಷ್ಟೊತ್ತಿಗೆ ನನಗೆ 5:30 ಆಗೋಯಿತು ಟೈಮು, ಸಂಜೆ 5:30. ಇನ್ನು ಕಂಪ್ಲೀಟು ಎಲ್ಲ ನೀಟಾಗಿ ನಾನು ಡೆಕೋರೇಷನ್ ಈ ಥರ ನೈಟಲ್ಲೇ ಮುಗಿಸ್ಕೊಬಿಡ್ತೀನಿ. ಏಕೆಂದರೆ ಬೆಳಗ್ಗಿನ ಜಾವ ಎದ್ದಿದ ತಕ್ಷಣ ಸ್ನಾನ ಮಾಡಿಕೊಂಡು ಮನೆ ಒರೆಸ್ಬಿಟ್ಟು ಪೂಜೆ ಮಾಡ್ಕೊಳ್ಳೋ ಥರ ನಾನು ರೆಡಿ ಮಾಡ್ಕೊತೀನಿ. ಇನ್ನು ಈ ಥರ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ ರಾತ್ರಿ 11 ಗಂಟೆ ಆಯಿತು. ಕಂಪ್ಲೀಟ್ ಡೆಕೋರೇಷನ್ನು
ಮತ್ತು ಎಲ್ಲ ಪೂರ್ತಿಯಾಗಿ ಡೆಕೋರೇಷನ್ ಮಾಡ್ಕೊಳ್ಳೋಷ್ಟೊತ್ತಿಗೆ ಇನ್ನು ನೀವು ಫೈನಲಾಗಿ ನೋಡ್ಬೋದು ಈ ಥರ ಕಾಣಿಸ್ತಾ ಇತ್ತು ನಮ್ಮ ಮನೆ ವರಮಹಾಲಕ್ಷ್ಮಿ ದೇವಿ ರಾತ್ರಿ 11:30 ಇನ್ನು ನಾನು ಗ್ರಾಸ್ ಬೆಳೆಸ್ಕೊಳ್ಳೋಣ ಅಂತೇಳಿ ಗ್ಲಾಸಸ್ಗೆಲ್ಲ ಸೇರಿಸಿದ್ದೆ, ಆದರೆ ಚೆನ್ನಾಗಿ ಬಂದಿರಲಿಲ್ಲ. ಇನ್ನು ನಮ್ಮ ಲಾಸ್ಟ್ ವೀಡಿಯೋಸಲ್ಲೆಲ್ಲ ಹೇಳಿದ್ದೆ ನಮಗೆ ಪೂಜಾ ರೂಮ್ ಇಲ್ಲ ಇಲ್ಲಿ ಅಂತ ಹೇಳಿ. ಪೂಜಾ ರೂಮ್ ಇಲ್ಲಿದ್ದಕ್ಕೆ ಸ್ವಲ್ಪ ಚೆಂಡು ಹೂವಿನಲ್ಲಿ ಡೆಕೋರೇಷನ್ ಮಾಡ್ಕೊಂಡಿದ್ದೆ. ಇನ್ನು ಬಾಗಿಲು ಕೂಡ ಎಲ್ಲ ಕಂಪ್ಲೀಟಾಗಿ ರೆಡಿ ಮಾಡಿಬಿಟ್ಟು ಇನ್ನು ಇಲ್ಲೂ ಕೂಡ ಗ್ರಾಸ್ಗೆ ಒಂದು ತಟ್ಟೆಗೆ ಗ್ರಾಸ್ ಹಾಕಿದ್ದೆ ಗೋಧಿ, ಆದರೆ ಯಾಕೋ ಬಂದಿಲ್ಲ. ಇಲ್ಲಿ ಜಾಸ್ತಿ ಬಿಸಿಲಿರೋದ್ರಿಂದ ಏನೋ ಬರಲಿಲ್ಲ. ಹಂಗಾಗಿ ಕಾಮನ್ನಾಗಿ ನಾನು ಒಂದು ಬೌಲಲ್ಲಿ ನೀರು ಸೇರಿಸ್ಕೊಂಡ್ಬಿಟ್ಟು ಅದಕ್ಕೆ ಹೂವು ಡೆಕೋರೇಷನ್ ಮಾಡಿಕೊಂಡು ಅದರ ಮೇಲೆ ಕಾಮಾಕ್ಷಮ್ಮ ದೀಪ ಹಚ್ತಾ ಇದ್ದೀನಿ ಅಷ್ಟೇ. ಇನ್ನು ಅಮ್ಮನವರು ಮುಖವಾಡ ಕೂಡ ನೀಟಾಗಿ ರೆಡಿ ಮಾಡಿ, ತಾಯಿ ಮುಖವಾಡ ಕೂಡ ನೀಟಾಗಿ ರೆಡಿ ಮಾಡಿ ಇಕ್ಕಿದ್ದೀನಿ. ಕಂಪ್ಲೀಟ್ ಪ್ರೋಸೆಸ್ ಎಲ್ಲ ಆದಮೇಲೆ ಬೆಳಗ್ಗೆ 5:30ಗೆ ನಂದು ಕಳಶ ಸ್ಥಾಪನೆ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಳ್ಳೋಷ್ಟೊತ್ತಿಗೆ 7:30 8 ಗಂಟೆ ಆಯಿತು. ಇನ್ನು ನಮ್ಮ ಮನೆಗೆ ಹೆಣ್ಮಕ್ಳಂತೂ ಯಾರೂ ಇಲ್ಲ, ನನಗೆ ನಿಮಗೂ ಗೊತ್ತು, ಇಬ್ಬರು ಗಂಡು ಮಕ್ಕಳೇ. ಹಂಗಾಗಿರೋದ್ರಿಂದ ಪ್ರತಿ ವರ್ಷ ಬೇರೆ ಯಾರಾದರೂ ಹೆಣ್ಮಗುನ ಕರೆದು ಮೊದಲನೇದಾಗಿ ಚಿಕ್ಕ ಮಗುಗೂ ಅಥವಾ ಮದುವೆ ಆಗದಿರೋ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೆ. ಬಟ್ ಈ ಸಲ ನನ್ನ ತಂಗಿ ಸ್ವಪ್ನ ಮನೆಗೆ ಇರೋದ್ರಿಂದ ಅವಳಿಗೆ ಅರಿಶಿನ ಕುಂಕುಮ ಕೊಡ್ತಾಯಿದ್ದೆ. ಅವಳು ಈಸ್ಕೊಳ್ಳೋದು ಗೊತ್ತಿಲ್ಲ ಅವಳಿಗೆ. ಮೊದಲನೇದಾಗಿ ಎಡಗೈ ಕೊಟ್ಟಳು ಬಳೆ ಹಾಕಿ ಅಂತ, ಬೇಡ ಬಲಗೈ ಕೊಡು ಅಂತ ನಾನೇ ಹೇಳ್ಕೊಡ್ತಾ ಸ್ವಲ್ಪ ಅರಿಶಿನ ಕುಂಕುಮ ಕೊಟ್ಟೆ. ನಾನು ಕೊಟ್ಟು ಅರಿಶಿನ ಕುಂಕುಮಕ್ಕೆ ನಿಮ್ಮ ಕೈಲಾದಷ್ಟು ನೀವು ಕೊಡ್ಕೋಬೋದು, ಅಷ್ಟು ಇಷ್ಟು ರಿಟರ್ನ್ ಗಿಫ್ಟ್ಸು ಅಂತ ಏನಿಲ್ಲ, ನಿಮಗೆ ಎಷ್ಟಾಗುತ್ತೋ ಅಷ್ಟೇ ಕೊಡ್ಬೋದು. ನಾನು ಸಿಂಪಲ್ಲಾಗಿ ಒಂದು ಬ್ಲೌಸ್ ಪೀಸು, 2 ಬಾಳೆಹಣ್ಣು, 4 ಬಳೆ, ಮಾಮೂಲಿ ಅರಿಶಿನ ಕುಂಕುಮ, ಎಲೆ ಅಡಿಕೆ ಇಷ್ಟೇ ಕೊಟ್ಬಿಟ್ಟು ನಾನು ಇಲ್ಲಿಗೆ ಅವಳಿಗೆ ನಾನು ಮೊದಲನೇ ಬಾಗಿನ ಅಥವಾ ಅರಿಶಿನ ಕುಂಕುಮ ಕೊಟ್ಟಿದ್ದೀನಿ. ಇನ್ನು ನಾನು ಪೂಜೆ ಎಲ್ಲ ಕಂಪ್ಲೀಟ್ ಆದಮೇಲೆ ಒಂದು ಸಲ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ, ನಾನು ಈ ಥರ ಎಲ್ಲ ಮಾಡಿದ್ದೆ. ನಾನು ಆಚೆಗಡೆ ಏನು ತಂದು ಇಡಲ್ಲ, ಸ್ವೀಟ್ಸ್ ಎಲ್ಲ ಮನೆಗೆ ಆಲ್ಮೋಸ್ಟ್ ಮಾಡೋದು. ಸ್ವೀಟ್ಸ್ ವೀಡಿಯೋಸು ಕೂಡ ಲಾಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇನ್ನು ಅಮ್ಮನ ಅಲಂಕಾರ ಯಾವ ಥರ ಕಾಣಿಸ್ತಾ ಇತ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ. ಹಂಗೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿದರೆ ನಮ್ಮ ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಇನ್ನು ನಾನು ಪೂಜೆ ಎಲ್ಲ ಮುಗಿಸೋಷ್ಟೊತ್ತಿಗೆ ಟೈಮ್ ಆಗಿತ್ತು. ಇನ್ನು ನಮ್ಮ ಪಕ್ಕದ ಮನೆಯವರು ಬಂದು ಅವರು ಎಲ್ಲ ಹೊರಡಬೇಕು ಅಂತೇಳಿ ಕುಂಕುಮಕ್ಕೆ ಕರೆದ್ರು. ಹೋದರೆ ಈ ಕಡೆ ಸ್ವಲ್ಪ ವ್ಯತ್ಯಾಸ ಇದೆ, ನಮ್ಮ ಕಡೆಗೂ ಈ ಕಡೆಗೂ. ಈ ಕಡೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಈ ಥರ ಮನೆಗೆ ಹೋದ ಪ್ರತಿಯೊಬ್ಬರೂ ಅವತ್ತು ತಾಯಿ ವರಮಹಾಲಕ್ಷ್ಮಿನೇ ಅವ್ರ ಮನೆಗೆ ಹೋಯಿತು ಅಂತ ಹೇಳಿ ಈ ಥರ ಕಾಲಿಗೆಲ್ಲ ಅರಿಶಿನ ಹಚ್ಚಿ, ಮತ್ತು ನಾವು ಕೆನ್ನೆ ಹತ್ರ ಅರಿಶಿನ ಹಚ್ಕೊತೀವಲ್ಲ, ಅವರು ಅದೇ ಥರ ಕೆನ್ನೆ ಹತ್ರ ಗಂಧ ಅಥವಾ ಅರಿಶಿನ ನೀರಲ್ಲಿ ಕಲಿಸಿರೋದನ್ನು ಹಚ್ತಾರೆ. ಹಚ್ಬಿಟ್ಟು ಅವ್ರ ಕೈಲಿ ಏನಾಗುತ್ತೋ ಅದನ್ನು ಕೊಟ್ಬಿಟ್ಟು ಬಂದವರು ಎಲ್ಲರ ಹತ್ರನೂ ಕಾಲಿಗೆ ನಮಸ್ಕಾರ ಹಾಕ್ಕೊಂಡು ಅರಿಶಿನ ಕುಂಕುಮ ಕೊಡ್ತಾರೆ. ಮತ್ತು ನಿಂತ್ಕೊಂಡು ಕುಂಕುಮ ಬಾಗಿನ ಕೊಡೋದು ನೋಡ್ತಾ ಇರ್ಬೋದು. ಇವಾಗ ನಾನು ಬೇಡ ಅಂದರೂ ಕೂಡ ನನಗೂ ಕೂಡ ಅವರು ಕಾಲಿಗೆ ಅರಿಶಿನ ಎಲ್ಲ ಹಚ್ಚಿ ಇದು ಮಾಡಿದ್ರು. ಇನ್ನು ಸರಿ ಆಯಿತು, ನಾವು ಯಾವ ಕಡೆ ಇರ್ತೀವೋ ಆ ಕಡೆ ಸಂಪ್ರದಾಯ ನಾವು ಫಾಲೋ ಮಾಡಬೇಕಾಗತ್ತೆ. ಇನ್ನು ನಾನು ಕೂಡ ಅವ್ರ ಹತ್ರ ಅರಿಶಿನ ಕುಂಕುಮ ಈಸ್ಕೊಂಡು ಬಂದೆ. ಬೆಳಗ್ಗೆನೇ ಅವರು ಪೂಜೆ ಮುಗಿಸ್ಕೊಂಡು ಒಂದು 10-10:30 ಆಲ್ಮೋಸ್ಟ್ ಒಂದು 11:30 ಆಗಿತ್ತು ಅವ್ರು ಕರೆದಾಗ. ನಾನು ಅಡುಗೆ ಕೆಲಸದಲ್ಲಿದ್ದೆ. ಸರಿ ಆಯಿತು ಅಂತ ಹೋಗಿ ಬಂದೆ. ಇನ್ನು ಅವರು ಬಂದಿದ್ದರು ಅಂತ ಹೇಳಿ ನಾನು ಕೂಡ ಅವ್ರಿಗೆ ಬಾಗಿನ ಕೊಟ್ಟೆ, ಅರಿಶಿನ ಕುಂಕುಮ ಕೊಟ್ಟು ಅವ್ರನ್ನೂ ಕೂಡ ಕಳಿಸ್ಬಿಟ್ಟು ಬಂದೆ. ನೋಡಿ, ಈ ಥರ ಅವರು ಸಿಂಪಲ್ಲಾಗಿ ಅವ್ರ ಪೂಜೆ ತೋರಿಸೋದು ನನಗೆ ಅವ್ರ ಪೂಜೆನ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಇನ್ನು ಹಬ್ಬಕ್ಕೆ ಇಷ್ಟೆಲ್ಲ ನಾನು ಅಡುಗೆ ಮಾಡಿದ್ದೆ. ಮಾಮೂಲಿ ಹೋಳಿಗೆ, ಅನ್ನ ಸಾರು, ಕಾಳುಳಿ ಈ ಥರ ಮಾಡಿದ್ದೆ. ಇನ್ನು ಸಂಜೆ ಮೇಲೆ ನಾನು ಫ್ರೀ ಆದಮೇಲೆ ಸ್ವಲ್ಪ ಲಾಸ್ಟ್ ಇಯರ್ ವರಮಹಾಲಕ್ಷ್ಮಿ ದೇವಿಗೆ ಈ ಸೀರೆಯನ್ನು ಉಡಿಸಿದ್ದೆ. ಮೆರೂನ್ ರೆಡ್ ಬಾರ್ಡರು, ಹಾಗೆ ಪ್ಯೂರ್ ಗ್ರೀನು, ತುಂಬಾ ಚೆನ್ನಾಗಿತ್ತು. ಈ ಸೀರೆಯಲ್ಲಿ ನಾನು ತುಂಬ ಚೆನ್ನಾಗಿದ್ದೀನಿ, ಲಕ್ಷ್ಮಿ ಥರ ಕಾಣಿಸ್ತಾ ಇದ್ದೀರಾ ಅಂತ ಹೇಳಿದ್ರು. ಇನ್ನು ಈ ವರ್ಷನ ವರಮಹಾಲಕ್ಷ್ಮಿ ಈ ಥರ ಇದೆ, ನೀವು ಕೂಡ ನೋಡ್ಬೋದು. ನಿಮ್ಮೆಲ್ಲರ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಹಂಗೆ ಇನ್ನು ರಾತ್ರಿ ಅರಿಶಿನ ಕುಂಕುಮ ಎಲ್ಲ ಆದಮೇಲೆ ನಾನು 9:30 ಹಂಗೆ ಮುಗಿಸ್ಕೊಂಡೆ. ಇನ್ನು ಬೆಳಗ್ಗೆ ಎದ್ದು ನಾನು ಏನು ಕದಲ್ಸೋಕೆ ಹೋಗಿರಲಿಲ್ಲ, ಏಕೆಂದರೆ ಇವತ್ತು ಹುಣ್ಣಿಮೆ ಆಗಿರೋದ್ರಿಂದ, ಶನಿವಾರ ಹುಣ್ಣಿಮೆ ಆಗಿರೋದ್ರಿಂದ ನಾನು ಕದಲಿಸಿಲ್ಲ. ಅಮ್ಮನವ್ರನ್ನ ನೀಟಾಗಿ ಹೂವು ಎಲ್ಲ ಚೇಂಜ್ ಮಾಡಿ ನಾನು ಅರ್ಚಕರನ್ನ ಕೇಳೇ ಈ ಥರ ಮಾಡ್ತಾಯಿರೋದು. ನಾವು ದೇವಿನೂ ಕದಲ್ಸೋಕೆ ಹೋಗ್ಬಾರ್ದು, ಹೂವು ಮಾತ್ರ ನಿಧಾನಕ್ಕೆ ತೆಗಿಬೇಕು ಅಷ್ಟೇ. ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವನ್ನು ಸೇರಿಸ್ಕೊಂಡು, ಇನ್ನು ಕೆಲವರಿಗೆಲ್ಲ ಡೌಟ್ಸ್ ಇದೆ, ಏನಪ್ಪ ಅಂದರೆ ನಾವು ವರಮಹಾಲಕ್ಷ್ಮಿ ಹಬ್ಬ ಆದಮೇಲೆ ದೇವಿಗೆ ಅಲಂಕಾರ ತೆಗೆದುಬಿಟ್ರೆ ಇನ್ನು ಕದಲಿಸ್ದಂಗೆ ಅಲ್ವಾ ಅಂತ. ಇಲ್ಲ ಆ ಥರ ಏನಿಲ್ಲ. ದೇವಿ
ದೇವಿಗೆ ಕದಲಾಡ್ದಂಗೆ ನಾವು ಹೂವು ಎಲ್ಲ ತೆಗೆದುಬಿಟ್ಟು ಹೊಸ ಹೂವು ಎಲ್ಲ ಸೇರಿಸ್ಕೋಬೋದು. ಇನ್ನು ಕೆಲವರು ಈ ಮುಂದೆ ಇಕ್ಕಿರೋ ಸ್ವೀಟ್ಸ್ ಎಲ್ಲ ನಿಮ್ಮ ಇಷ್ಟ, ಅದು ತೆಗಿಯೋದಾದರೆ ತೆಗಿಬೋದು, ಇಲ್ಲಾಂದರೆ ಪರವಾಗಿಲ್ಲ. ಹೊಸ್ದಾಗಿ ಅಂದರೆ ನೀವು 2 ಬಾಳೆಹಣ್ಣು ಇಕ್ಕಿದ್ರೂ ಸಾಕು, ಅಥವಾ ಒಂದು ತೆಂಗಿನಕಾಯಿ ಹೊಡೆದ್ರೂ ಸಾಕು, ಅದೇ ನೈವೇದ್ಯ ಆಗುತ್ತೆ ಅಂತ ನಾನು ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಮಾಡಿದಾಗಿಂದ ಒಬ್ಬರು ಬರ್ತಾರೆ ನಮ್ಮ ಮನೆಗೆ, ಅವ್ರನ್ನ ಕೇಳಿದೆ. ಅವರು ಹೇಳಿದ್ರು ಸರಿ ಆಯಿತು ಅಂತ ಹೇಳಿ ನಾನು 2 ಬಾಳೆಹಣ್ಣು ಮತ್ತು ಕಾಯಿ ಹೊಡೆದಿದ್ದೀನಿ. ನಿಮಗೆ ಟೈಮ್ ಇದ್ದರೆ ನೀವು ಸ್ವೀಟ್ ಎಲ್ಲ ಮಾಡಿ ಅಥವಾ ಬೇರೆ ಏನಾದರೂ ನೈವೇದ್ಯಕ್ಕೆ ಮಾಡಿ ದೇವ್ರಿಗೆ ನೈವೇದ್ಯಕ್ಕೆ ಇಡ್ಬೋದು, ಇಟ್ಬಿಟ್ಟು ಪೂಜೆ ಮಾಡ್ಕೋಬೋದು. ನಾನು ಬರೀ ಹೂವು ಮಾತ್ರ ಚೇಂಜ್ ಮಾಡಿ ಮಾಮೂಲಿ ಹೊಸ ಹೂವು, ಮನೆಗಿರುವಂಥ ಹೂವಲ್ಲೇ ನಾನು ಒಂದು ಸಿಂಪಲ್ಲಾಗಿ ಹಾರ ಮಾಡಿಬಿಟ್ಟು ಅಮ್ಮನವ್ರಿಗೆ ಡೆಕೋರೇಷನ್ ಮಾಡ್ಕೊತಾ ಇದ್ದೀನಿ. ಆದರೆ ಯಾವುದೇ ಕಾರಣಕ್ಕೂ ಕದಲಾಡಬಾರ್ದು ದೇವಿ ಅಷ್ಟೇ. ಇನ್ನು ಮನೆ ದೇವ್ರಿಗೂ ಕೂಡ ನೀಟಾಗಿ ಡೆಕೋರೇಷನ್ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ಹುಣ್ಣಿಮೆ ಆಗಿದ್ದರಿಂದ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡೆ. ಇನ್ನು ನನ್ನ ಹಸ್ಬೆಂಡ್ ಅವರು ಕೂಡ ಇರಲಿಲ್ಲ ಮನೆಗೆ, ಹಾಗಾಗಿ ನಾನೇ ಎಲ್ಲ ಪೂಜೆ ಮಾಡ್ಕೋಬೇಕಾಯಿತು. ಮಾಡಿಬಿಟ್ಟು ತೆಂಗಿನಕಾಯಿ ಹೊಡೆದು ಹೂವು ಹಣ್ಣು ಕಾಯಿ ಮಾಡಿದ್ದೀನಿ. ನೋಡಿದ್ರಲ್ಲ, ನಿಮಗೆ ಈ ವಿಡಿಯೋ ಎಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ. ಇನ್ನು ವಿಸರ್ಜನೆ ಮಾಡೋದು ಅಂದರೆ ಅಮ್ಮನವ್ರನ್ನ ಕದಲಿಸೋದು ಹೇಗೆ ಅಂತಂದರೆ ಮುಂದಿನ ವೀಡಿಯೋದಲ್ಲಿ, ನೆಕ್ಸ್ಟ್ ಬರೋ ವೀಡಿಯೋದಲ್ಲಿ ನಾನು ಖಂಡಿತ ನಿಮಗೆ ತಿಳಿಸ್ತೀನಿ ಯಾವ ಥರ ನಾವು ದೇವಿನ ಕದಲಿಸ್ಬೇಕು, ಹಾಗೆ ಗಣಪತಿನ ಯಾವ ಥರ ವಿಸರ್ಜನೆ ಮಾಡೋದು ಅಂತ ಎಲ್ಲ ವೀಡಿಯೋಸ್ ಎಲ್ಲನೂ ನಾನು ನಿಮಗೆ ವೀಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಹಾಗೆ ನೀವೆಲ್ಲ ವರಮಹಾಲಕ್ಷ್ಮಿ ಹಬ್ಬ ಯಾವ ಥರ ಆಚರಣೆ ಮಾಡಿದ್ದೀರಾ ಅಂತ ಕಾಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಬಾಯ್.